ಸಂಸ್ಥೆಗೋಸ್ಕರ ಏನು ಬೇಕಾದರೂ ನಾನು ಪ್ಲಸ್ ರೈತರಿಗೋಸ್ಕರ ಅವ್ರು ಏನು ಹೇಳ್ತಾರೋ ನಾನು ಅದು ಮಾಡೋಕ್ಕೆ ರೆಡಿಗಿದ್ದೀನಿ. ಕಣ್ಣೂರು ನಾರಾಯಣಗೌಡರು ಜಯಶೀಲರಾಗಿದ್ದಾರೆ 71 ಮತಗಳಿಂದ. ಸಮಸ್ಯೆಗಳೇನಿದೆ ಅದನ್ನೆಲ್ಲ ಸರಿಪಡಿಸಿ ರೈತರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಶುಭ ಕೋರ್ತೀನಿ. ಚಾಲೆಂಜಿಂಗ್ ಅಂತ ಏನೂ ಇಲ್ಲ ಸರ್. ಎಲ್ಲ ರೈತ ಮತ ಬಾಂಧವರು ನನ್ನ ಮತ ಹಾಕ್ಯವ್ರೆ, ಅವ್ರಿಗೆ ಫಸ್ಟ್ ಧನ್ಯವಾದಗಳು ತಿಳಿಸ್ತೀನಿ. ಮುಂದಿನ ಆಲೋಚನೆ ಏನೂ ಇಲ್ಲ. ಸಂಸ್ಥೆಗೋಸ್ಕರ ಏನು ಬೇಕಾದರೂ ನಾನು ಪ್ಲಸ್ ರೈತರಿಗೋಸ್ಕರ ಅವ್ರು ಏನು ಹೇಳ್ತಾರೋ ನಾನು ಅದು ಮಾಡೋಕ್ಕೆ ರೆಡಿಗಿದ್ದೀನಿ. ಮುಖ್ಯವಾಗಿ ರೈತರಿಗೆ ಒಂದು ಬೆಲೆನೇ ಬರ್ತಿಲ್ಲ ಅಂತಿದ್ದಾರೆ. ಅದ್ರ ಬೆಲೆ ಬರ್ತಾ ಇಲ್ಲ, ಅದ್ರ ಬಗ್ಗೆ ನಾನು ಇದು ಮಾಡಿ ನಾನು ಸಂಸ್ಥೆ ಒಳಗಡೆ ರೈತರಿಗೆ ಏನು ಅನುಕೂಲ ಆಗಬೇಕು ನಾನು ಶ್ರಮಪಟ್ಟು ಅದನ್ನು ಇದು ಮಾಡ್ತೀನಿ. ದಲ್ಲಾಳಿಗಳು ಸಮಸ್ಯೆ ಇಲ್ಲ, ದಲ್ಲಾಳಿಗಳು ಅಂಥದ್ದೇನೂ ಇಲ್ಲ, ಎಲ್ಲ ಕಷ್ಟಪಟ್ಟ ರೈತರೇ ಇದು ಮಾಡಬೇಕು ರೈತರಿಗೋಸ್ಕರ. ಆಮೇಲೆ ತಮ್ಮ ಗೆಲುವಿಗೆ ಗೆಲುವರಿಗೆ ಸಹಕರಿಸಿದಂಥ ಎಲ್ಲ ನನ್ನ ಸ್ನೇಹಿತರು, ಎಲ್ಲ ರೈತ ಬಾಂಧವರು, ಒಬ್ಬೊಬ್ಬ ಮತದಾರನಿಗೂ ನಾನು ಅವನಿಗೆ ಧನ್ಯವಾದ ತಿಳಿಸ್ತೀನಿ. ಒಂದು ವರ್ಷದಲ್ಲಿ ತಾವು ಏನು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ನೋಡೋಣ ಸರ್ ಮುಂದೆ. ಎಲ್ಲರೂ ಅಧ್ಯಕ್ಷ ಆಗಬೇಕು ಇಲ್ಲ, ಇದು ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಸರ್, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ನಮ್ಮ ನಾರಾಯಣಗೌಡರು, ಕಣ್ಣೂರು ನಾರಾಯಣಗೌಡರು ಜಯಶೀಲರಾಗಿದ್ದಾರೆ 71 ಮತಗಳಿಂದ. ನಾರಾಯಣಗೌಡರು ನಿಲ್ಲಬಾರ್ದು ಅಂತಿದ್ರು. ಸೊಸೈಟಿಗೆ 40 ವರ್ಷ ಸತತವಾಗಿ 3 ಗಂಟೆ ರಾತ್ರಿ ಗೆದ್ದು ಅವ್ರು ಹೇಳಿದಂಥ ಐಟಮ್ಗಳನ್ನೆಲ್ಲ ಬೆಳೆದು, ಕಲ್ಲಂಗರ ಬೆಳೆದವನೇ, ಬೀನ್ಸ್ ಬೆಳೆದವನೇ, ಮತ್ತು ಸೌತೆಕಾಯಿ ಬೆಳೆದವನೇ, ಟೊಮೊಟೊ ದಿನ ಒಂದೊಂದು ಲೋಡ್ ಕಳಿಸೋನು, ಹಿಂಗೆಲ್ಲ ಬೆಳೆದು ಪ್ರಗತಿಪರ ರೈತನಾಗವನೆ. ಹಂಗಿದ್ದವನು ಹೋದ ಸಾರಿ ನಿಲ್ಬೇಕಾಯ್ತು ಎಲೆಕ್ಷನ್ಗೆ. ನಾವು ಸುಮ್ಮನೆ ಇದ್ವಿ, ಯಾಕೆ ಬೆಳಪ್ಪ ರಾಜಕೀಯನೇ ಬೇಡ ಅಂತ ಸುಮ್ಮನೆ ಇದ್ವಿ. 11 ದಿವಸ ನಮ್ಮ 11 ಗಂಟೆಗೆ ಬಂದರು. ನಾನು ನಾರಾಯಣಗೌಡ ನಮ್ಮ ಸ್ನೇಹಿತರುಗಳು ಇನ್ನೊಂದಿಬ್ಬರು ಬಂದು ಕಾತಿದ್ದು ಸೊಸೈಟಿಗೆ ಬಂದು ಟೈಮ್ ಕ್ಲೋಸ್ ಅಂದರು. ಹಾಗಾದರೂ ಅಲ್ಲಿ ಬಿಡಪ್ಪ ಏನೋ ಕ್ಯಾನ್ವಾಸ್ಗೆ ಹೋಗೋದು ಬೇಡ ಅಂತ ಸುಮ್ಮನೆ ಇದ್ರಿ. ಆದರೂ ಸಹ ನಾವು ಸುಮ್ಮನೆ ಇದ್ದಾಗ ಕೆಲವಾರು ಜನ ನಮ್ಮ ಸ್ನೇಹಿತರುಗಳು ಆತ್ರು ನಿಮ್ಮ ಹೇಗೆ 10,000 ಓಟ್ ತಗೊಳಕ್ಕಾಗಂದ್ರು. ಅವತ್ತೇ ತೊಡೆ ತಟ್ಟಿ ಆ ಬಾವುಟ ಆರಿಸಿದ್ವಿ, ಗೆಲ್ತೇನೆ ಅಂತ ಸಾಯಂಕಾಲ 4 ಗಂಟೆಗಿಂತ ಹೇಳ್ತಾ ಇದ್ದೀನಿ. 25,000 10,000 ಕೊಟ್ಟು ಯಾರಾದ್ರು ಅಂತ ಗೆಲ್ಸ್ಕೊಂಡು ಒಂದು ದಿವಸ ಜಯಶೀಲರಾಗಿ ಮಾಡಿದ್ವಿ ನಾರಾಯಣಗೌಡರು. ಹೇಗೆ ಇವತ್ತು ನಮ್ಮ ಮಾವನವರಾದಂಥ ನಾರಾಯಣಗೌಡರು ಗೆದ್ದಿದ್ದಾರೆ. ಇದಕ್ಕೆ ಹಿಂದೆ ಒಂದ್ಸಲಿ ಅವರು ನಾಮಿನಿ ಆಗಿದ್ದರು. ನೇರವಾಗಿ ಚುನಾವಣೆಗೆ ನಿಂತು ಇದು ಮೊದಲನೇ ಚುನಾವಣೆ ಅವರು ಗೆದ್ದವ್ರೆ. ಇನ್ನೂ ಈ ಸಂಸ್ಥೆನ ಚೆನ್ನಾಗಿ ಕಟ್ಟಿ ಬೆಳೆಸಲಿ, ಮತ್ತು ಗ್ರಾಮಾಂತರ ರೈತರು ಏನು ಅವ್ರಿಗೆಲ್ಲ ವೋಟ್ ಮಾಡಿದ್ದಾರೆ ಅವರ ಒಂದು ಹಿತಾಸಕ್ತಿ ಕಾಪಾಡಲಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆನ ಅವ್ರು 40 ವರ್ಷದಿಂದ ನೋಡ್ಕೊಂಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಗೆ ಅವ್ರು ಅಧ್ಯಕ್ಷರಾಗಲಿ ಅಂತ ನಾವೆಲ್ಲರೂ ಆಶಯ ಪಡಿಸ್ತಾ ಇದ್ದೀರಿ. ಹಾಗೆಯೇ ಅವ್ರ ಜನಸೇವೆ ಮುಂದುವರುತ್ತೆ. ಮತ್ತು ರೈತರ ಪರವಾಗಿ ಅವರು ಏನು 40 ವರ್ಷದಿಂದ ಪ್ರತಿದಿನ 3 ಗಂಟೆಗೆ ಎದ್ದು ಬಂದು ಅವ್ರು ಇಲ್ಲಿ ನೋಡ್ತಾ ಇದ್ರು. ಏನು ಅವರೇ ನೇರವಾಗಿ ರೈತರಿಂದ ಇಲ್ಲಿ ಸ್ವಲ್ಪ ಸಮಸ್ಯೆಗಳೇನಿದೆ ಅದನ್ನೆಲ್ಲ ಸರಿಪಡಿಸಿ ರೈತರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಶುಭ ಕೋರ್ತೀನಿ. ಮತ್ತು ರೈತರಿಗೂ ಅವ್ರಿಗೆ ಏನು ಮತದಾನ ಮಾಡಿದ್ದಾರೆ ಅವ್ರಿಗೂ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಅವ್ರು ಮುಂದಿನ ಈಗ ಏನು ಗೆದ್ದಿದ್ದಾರೆ ಅವ್ರ ಅಧ್ಯಕ್ಷರಾಗಿ ಆಯ್ಕೆ ಆಗಲಿ ಅನ್ನೋದು ನಮ್ಮೊಂದು ಆಸೆ.